ಚಿನ್ನಾಪುರ ಗ್ರಾಮದ ಸಮಸ್ತ ಗುರು ಹಿರಿಯರೇ, ನಾಗರಿಕರೇ ಹಾಗೂ ತಾಯಂದಿರೇ, ಈ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿರಿ. ನಮ್ಮ ಸುಂದಗೋಳ ಕ್ಷೇತ್ರದ ನೂತನ ಶಾಸಕರಾದ ನಮ್ಮ ಊರಿನ ಹೆಮ್ಮೆಯ ಮಗನಾದ ಸನ್ಮಾನ್ಯ ಶ್ರೀ ಪರಮೇಶಿ ಪೆಟಗಿ ಸಾಹೇಬರು ನಮ್ಮ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಆದ ಕಾರಣ ಎಲ್ಲರೂ ನಮ್ಮ ಊರಿನ ಬಸವೇಶ್ವರ ಸರ್ಕಲ್ ಕಡೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಸುಂದಗೋಳ ಕ್ಷೇತ್ರದ ನೂತನ ಶಾಸಕರು, ಬಡವರ ಭಾಗ್ಯ ವಿಧಾತ, ದೀನದಲಿತರ ಉದ್ಧಾರಕ ಸನ್ಮಾನ್ಯ ಶ್ರೀ ಪರಮೇಶಿ ಪೆಟಗಿ ಸಾಹೇಬರು ವೇದಿಕೆಗೆ ಆಗಮಿಸಿದ್ದಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತಿಸಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳೇ, ಅದೇ ರೀತಿಯಾಗಿ ನನ್ನ ಮತಕ್ಷೇತ್ರದ ಮತ ಬಾಂಧವರಾದ ತಮ್ಮೆಲ್ಲರ ಪಾದಗಳಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ಮುನ್ನುಡಿಯನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಒಂದು ಸಾಧಾರಣ ಬಡ ಕುಟುಂಬದಲ್ಲಿ ಹುಟ್ಟಿದ ನನ್ನ ನೀವೆಲ್ಲರೂ ಕೂಡಿ ಆಶೀರ್ವಾದ ಮಾಡಿ ಇವತ್ತು ಒಂದು ಕ್ಷೇತ್ರದ MLA ಮಾಡಿದೆ ಅಂತಂದ್ರ ಇದು ಅಸಾಮಾನ್ಯವಾದ ಮಾತಲ್ಲ. ಬಂಧುಗಳೇ, ನಾನು ಶಾಲೆ ಕಲಿಯುವ ಟೈಮ್ನಾಗ ನಮ್ಮ ಪುಸ್ತಕದೊಳಗೆ ಒಂದು ಪದ್ಯ ಇದೆ. ಆ ಪದ್ಯ ಯಾವ್ದ್ರಿಪ್ಪ ಅಂತಂದ್ರ, ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡ ನಿಂತೇನೆ. ಈ ಹಾಡಿನ ಅರ್ಥ ಏನಪ್ಪಾ ಅಂತಂದ್ರ, ಹಿಂಗ ಒಂದು ಊರಿತ್ತಂತ, ಆ ಊರೊಳಗ ಮನಿ ಮನಿ ತಿರುಗಾಡಿ ಭಿಕ್ಷಾ ಬೇಡ್ಕೊಂಡು ತಿನ್ನುವಂತಹ ಒಬ್ಬ ಭಿಕ್ಷುಕ ಇದ್ದ. ಆ ಭಿಕ್ಷುಕ ಹಿಂಗ ಮನಿ ಮನೆ ಅಡ್ಡಾಡಿ ಬಂದಿದ್ದ ಭಿಕ್ಷಾ ಎಲ್ಲ ತಗೊಂಡೋಗಿ ಹೊಟ್ಟೆತುಂಬ ಊಟ ಮಾಡಿ ಅದೇ ಊರಾಗ ಒಂದು ಹಾಳ ಬಿದ್ದಿದ್ದ ಧರ್ಮಶಾಲೆ ಒಳಗ ಮಲ್ಕೊಂತಿದ್ದ. ಹಿಂಗ ಒಂದು ದಿವಸ ಅವ ಮಲ್ಕೊಂಡಾಗ ಅವನಿಗೊಂದು ಅದ್ಭುತವಾದ ಕನಸು ಬಿತ್ತಂತ್ರಿ. ಏನು ಆ ಕನಸು ಅಂತಂದ್ರ, ಇವ ಏನಿದ್ದಲ್ರಿ ಭಿಕ್ಷುಕ, ಆ ಊರಾಗಿನ ರಾಜ ಅಕಸ್ಮಾತಾಗಿ ಏನೋ ಸತ್ತೋಗ್ಬಿಟ್ಟಂತ. ಹಿಂಗ ಆ ಊರನ ಅವ್ರಿಗೆಲ್ಲ ಚಿಂತೆ ಇರ್ತಂತ. ಯಾಕಂದ್ರೆ ಆ ರಾಜಾಗ ಗಂಡು ಮಕ್ಕಳು ಇರ್ಲಿಲ್ಲ ಅಂತ. ಆ ಊರನ ಅವ್ರಿಗೆಲ್ಲ ಚಿಂತೆ ಇರ್ತಂತ. ಅಯ್ಯೋ ಏನ್ ಮಾಡೋದಪ್ಪ, ನಮ್ಮ ಆಸ್ಥಾನಕ್ಕೆ ಯಾರನ್ನ ರಾಜ ಮಾಡೋದು ಅಂತ ಹೇಳಿ ವಿಚಾರ ಮಾಡ್ಕೊಂಡು ನಿಂತಾಗ ನಮ್ಮ ನಿಂಗಪ್ಪ ತೇಗೂರ್ ಅಂತವ್ರು ಹಿರಿಯ, ಊರಿನ ಹಿರಿಯ ಬಂದು ಒಂದು ಮಾತು ಹೇಳಿನಂತ. ನೋಡ್ರಿಪ್ಪ, ರಾಜರ ಆಸ್ಥಾನದಾಗಿದ್ದು ಒಂದು ಆನೆ ತಗೊಂಡು ಬಂದು ಅದರ ಸೊಂಡಿಗೆ ಒಂದು ಮಾಲಿ ಹಾಕಿ ಕೈ ಬಿಡುನು, ಆ ಮಾಲಿ ಯಾರು ಕೊಳ್ಳಾಗ ಹಾಕ್ತೈತಲ್ಲ ಅವನ್ನ ಈ ಆಸ್ಥಾನದ ರಾಜ ಮಾಡುನು ಅಂದ್ರ. ಅದಕ್ಕೆ ಊರ್ದೇವೆಲ್ಲ ಒಪ್ಕೊಂಡು ಬಸಣ್ಣನಂತವ್ರಿಗೆ ಡೊಂಗ್ರ ಹೊಡಕ್ಕೆ ಹೇಳಿರಂತ. ಬಸಣ್ಣ ಅದನ್ನೆಲ್ಲ ಡಂಗ್ರ ಸಾರ್ಸಕ್ಕೆ ಹಚ್ಚಿ ಜನನೆಲ್ಲರನ್ನು ಕೂಡಿಸಿ ಆಸ್ಥಾನದ ಕಡೆ ಒಂದು ಕಡೆ ಕೂಡಿಸಿದ್ರಂತ. ಎಲ್ಲರೂ ನಾ ರಾಜ ಆಗಬೇಕು, ನೀ ರಾಜ ಆಗಬೇಕು, ನಾ ರಾಜ ಆಗಬೇಕು, ನೀ ರಾಜ ಆಗಬೇಕು ಅಂತ ಎಲ್ಲರೂ
ಫುಲ್ ಎಲ್ಲ ಜಳಕ ಮಾಡ್ಕೊಂಡು ತಲೆಗೆ ಎಣ್ಣೆ ಪಣ್ಣೆ ಹಚ್ಕೊಂಡು ನಮ್ಮ ಕರಪ್ ನಂಗೆ ಬಂದು ಕೂತಿದ್ರ ಬಂದು ನಿಂತಿದ್ರಪ್ಪ ಎಲ್ಲಾರು ಒಂದ್ ಕಡೆ. ಆನೆ ಕೈಯಾಗ ಆನೆ ಸೊಂಡಿ ಒಳಗೆ ಮಾಲಿ ಹಾಕಿ ಆನೆನ ಕೈ ಬಿಟ್ರಂತ. ಆನೆ ಬರ್ತಿತ್ತಂತ. ಎಲ್ಲಾರು ಮಾಲಿ ನನಗೆ ಹಾಕ್ತೈತಿ ನನಗೆ ಹಾಕ್ತೈತಿ ನನಗೆ ಹಾಕ್ತೈತಿ ನನಗೆ ಹಾಕ್ತೈತಿ ಅಂತ ಹಂಗ ಬಾಯಿ ತಕೊಂಡ ಕೂತಿದ್ರಂತ. ಆದ್ರ ಆ ಆನೆ ಯಾರಿಗೂ ಹಾಕ್ಲಾರ್ದ ಏನು ಭಿಕ್ಷುಕ ನಿಂತಿದ್ನಲ್ರಿ ಕೈಯಾಗ ಒಂದು ಇದನ್ನ ಹಿಡ್ಕೊಂಡು ಪಾತ್ರೆ ಹಿಡ್ಕೊಂಡು ಅವನ್ ಕೊಳಗ ಹಾಕಿಕೊಡ್ತಾನ. ಅವಾಗ ಊರ ದೈವೆಲ್ಲ ಕೂಡ್ಕೊಂಡು ಅವಂಗ ಮೊಜಲು ಮಾಡಿ ಬಸಣ್ಣರ್ಗೆ ಹೇಳ್ಬಿಟ್ಟು ಮಾಡ್ತಾರಲ್ರಿ, ಡೊಳ್ಳಿನ ಮಜಲು ಕರಡಿ ಮಜಲು ಟಂಕನಕ 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 ಅಂತ ಹೇಳಿ ಮೆರವಣಿಗೆ ಮಾಡ್ಕೊತ ಹೋಗಿ ಅವನ ಆಸ್ಥಾನದ ರಾಜನ ಮಾಡಿದ್ರಂತ. ಹಂಗ ಯಾವುದೋ ಒಂದು ಇದ ಊರಾಗ ಯಾವುದೋ ಒಂದು ಹಾಳು ಬಿದ್ದ ಮನೆ ಒಳಗ ಕನಸು ಕಾಣ್ಕೊಂತ ಮಕ್ಕೊಂಡಿದ್ದ ನನ್ನ ನೀವು ಎಲ್ಲಾರು ಕೂಡಿ 108 ಹಳ್ಳಿಗೆ ರಾಜ ಮಾಡಿಟ್ಟಿರಿ. ನಿಮ್ಮ ಎಲ್ಲರ ಪಾದ ದೂರಿಯಾಗಿ ನಾ ಕೆಲಸ ಮಾಡ್ತೇನೆ ಅಂತ ಇವತ್ತು ಮಾತುಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಪದವಿ ನೀವು ಕೊಟ್ಟ ಭಿಕ್ಷೆ, ಈ ಸ್ಥಾನ ನೀವು ಕೊಟ್ಟ ದಾನ, ನಿಮ್ಮ ಸೇವೆಗಾಗಿ ನನ್ನ ಮನೆ 24x7 ನನ್ನ ಮತಕ್ಷೇತ್ರದ ಮತ ಬಾಂಧವರಿಗಾಗಿ 24 ಗಂಟೆಯನ್ನು ತೆಗೆದಿರ್ತಕ್ಕಂಥ ಈ ಮೂಲಕ ನಿಮ್ಗೆಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ. ಬಂಧುಗಳೇ, ನಿಮ್ಮ ಊರಿನ ಸಿಸಿ ರಸ್ತೆಗಳಿರ್ಬೋದು, ಡಾಂಬರ್ ರಸ್ತೆಗಳಿರ್ಬೋದು, ಶಾಲೆಯ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಇರ್ಬೋದು, ನೀವು ನೇರವಾಗಿ ಪರಮೇಶ್ವರಿ ಸಾಹೇಬ್ರ ನಮ್ಮ ಊರಿಗೆ ಇಂಥ ಕೆಲಸ ಆಗಬೇಕು, ನೀವು ನಿಂತು ಮಾಡಿಕೊಡಬೇಕು ಅಂತ ನನ್ನ ಎದಿನಲ್ಲಂಗಿ ಹಿಡಿದ ಕೇಳಿದ ಮಾರನೇ ದಿವಸನ ನಾನು ವಿಧಾನಸೌಧದೊಳಗೆ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಆ ಅನುದಾನ ತಂದು ಕೊಡ್ತೀನಿ ಅಂತ ಈ ಮೂಲಕ ನಿಮಗೆ ಮಾತು ಕೊಡ್ತಾ ಇದೆ. ಬಂಧುಗಳೇ, ಈಗಾಗಲೇ ಸಮಯ ಬಹಳ ಆಗೈತಿ. ಮತ್ತೆ ಮುಂದೆ ಬೇರೆ ಊರಿಗೂ ಕೂಡ ನನ್ನ ಕಾರ್ಯಕ್ರಮಕ್ಕೆ ಹೋಗೋದೈತಿ. ಮತ್ತೊಮ್ಮೆ ನನ್ನ ಈ ಊರಿಗೆ ಕರೆಸಿ ನನಗೆ ಸತ್ಕರಿಸಿ ಸನ್ಮಾನಿಸಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ನನ್ನ ಕ್ಷೇತ್ರದ ಮತದಾರ ಬಾಂಧವರ ಪಾದಗಳಲ್ಲಿ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.